ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ ಸಾಮಾಜೀಕರಣ ಎಂಬಂತಹ ಚಾಪ್ಟರ್ ಇಂದ ಶ್ರಮ ವಿಭಜನೆ ಅಂದರೆ ಏನು ಅಂತ ಕೇಳಿದ್ದಾರೆ. ಶ್ರಮ ವಿಭಜನೆ ಅಂತಂದ್ರೆ ಏನು? ಕೆಲಸವನ್ನ ಹಂಚಿಕೊಂಡು ಮಾಡುವಂಥದ್ದನ್ನ ನಾವು ಶ್ರಮ ವಿಭಜನೆ ಅಂತ ಕರಿತೀವಿ ಮಕ್ಳೇ. ಓಕೆನಾ? ಸೊ ಲಿಂಗ ತಾರತಮ್ಯವಿಲ್ಲದೆ, ಗಂಡು ಹೆಣ್ಣು ಎಂಬಂತಹ ಭೇದವಿಲ್ಲದೆ ಇಬ್ಬರೂ ಹಂಚಿಕೊಂಡು ಕೆಲಸವನ್ನ ಮಾಡುವಂಥದ್ದು, ಇದು ಸಾಮಾಜೀಕರಣದಲ್ಲಿ ಒಂದು ಪ್ರಭಾವವನ್ನ ಬೀರತ್ತೆ. ಓಕೆ, ಸೊ ಇಷ್ಟಾದರೂ ಕೂಡ ಸಮಾಜದಲ್ಲಿ, ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನಗಳು ಗಣನೀಯವಾಗಿ ಬದಲಾವಣೆ ಆಗ್ತವೆ. ಆದರೂ ಕೂಡ ಲಿಂಗ ಭೇದವನ್ನು ಆಧರಿಸಿದ ಶ್ರಮ ವಿಭಜನೆ ಇನ್ನೂ ಕೂಡ ಮುಂದುವರೆದಿದೆ. ಗಣಿ ಕೆಲಸ, ಉಕ್ಕಿನ ಕಾರ್ಖಾನೆ, ಸುರಂಗ ಮಾರ್ಗಗಳು ಕೊರೆಯುವಂಥದ್ದು, ಇಂತಹ ಕೆಲಸಗಳಲ್ಲಿ ಸ್ತ್ರೀಯರಿಗೆ ಇತ್ತೀಚೆಗೆ ಅವಕಾಶಗಳನ್ನ ಕೊಡಲಾಗ್ತಾ ಇದೆ. ಆದರೂ ಕೂಡ ಕೆಲವು ಕಾರ್ಯಗಳನ್ನ ಸ್ತ್ರೀಯರಿಗೆ ಕೊಡದೇ ಇರುವಂತದ್ದು, ಲಿಂಗ ಭೇದ ಭಾವ ಮಾಡುವಂಥದ್ದು ಇನ್ನೂ ಕೂಡ ಜಾರಿಯಲ್ಲಿದೆ. ಸೊ ಶ್ರಮ ವಿಭಜನೆ ಅಂತಂದ್ರೆ ಏನು ಮಕ್ಕಳೇ? ಕೆಲಸವನ್ನ ಹಂಚಿಕೊಂಡು ಮಾಡುವಂತಹ ಪ್ರಕ್ರಿಯೆ. ಓಕೆ, ಥ್ಯಾಂಕ್ ಯು.